ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ನಮ್ಮೆಲ್ರಿಗೂ ಶ್ರೀಮಂತರು ಇನ್ನಷ್ಟು ಶ್ರೀಮಂತರ ಆಗ್ತಾ ಇರೋದು ಗೊತ್ತಿದೆ. ಆದ್ರೆ ಅವರು ಅದನ್ನ ಹೇಗ್ ಮಾಡ್ತಾ ಇದಾರೆ ಅಂತ ನಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತೇ ಇರಲ್ಲ. ಒಬ್ಬ ನಾರ್ಮಲ್ ಪರ್ಸನ್ ಸ್ವಲ್ಪ ಜಾಸ್ತಿ ದುಡ್ಡನ್ನ ಅರ್ನ್ ಮಾಡಿದ್ರೆ ಅವರು ಆ ಎಲ್ಲಾ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿ ಇಡ್ತಾರೆ. ಆದ್ರೆ ರಿಚ್ ಪೀಪಲ್ ಅವರು ಅರ್ನ್ ಮಾಡಿರೋ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಅವರು ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ವೆಲ್ತ್ ಅನ್ನ ಮಲ್ಟಿಪಲ್ ಆಗೋ ರೀತಿ ನೋಡ್ಕೋತಾರೆ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತೀನಿ, ಒಂದು ಅಸೆಟ್ ಅನ್ನೋದು ನಮ್ಮ ಪಾಕೆಟ್ಗೆ ದುಡ್ಡನ್ನ ತರೋ ಒಂದು ವಿಷಯ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಹತ್ರ ಒಂದು ಮನೆ ಅಥವಾ ಕಾರ್ ಇದ್ರೆ ನೀವು ಅದನ್ನ ರೆಂಟಿಗೆ ಕೊಟ್ಟು ಹಣವನ್ನ ಗಳಿಸಬಹುದು. ಸೊ ಆ ಮನೆ ಕಾರು ನಿಮ್ಮ ಅಸೆಟ್ ಆಗಿರುತ್ತೆ. ಆದ್ರೆ ಒಂದ್ ವೇಳೆ ನೀವು ಆ ಮನೆ ಅಥವಾ ಕಾರನ್ನ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಯಾವುದೇ ರೀತಿ ದುಡ್ಡನ್ನ ಗಳಿಸ್ಕೊಡೋದೇ ಇಲ್ಲ, ನಿಮ್ಗೆ ಖರ್ಚು ಮಾಡಿಸುತ್ತೆ. ಸೊ ಅದನ್ನ ನಾವು ಲಯಬಿಲಿಟಿ ಅಂತ ಹೇಳ್ತೀವಿ. ಸೊ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗೋದಕ್ಕೆ ಅವರ ಅಸೆಟ್ ಅನ್ನ ಅವರು ಬಿಲ್ಡ್ ಮಾಡ್ತಾನೆ ಹೋಗ್ತಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡುವಂತಹ ಅಸೆಟ್ ಸುಮಾರು ಜನರನ್ನ ಮಿಲಿಯನರ್ ಆಗಿ ಬದಲಾಯಿಸ್ತಾ ಇದೆ. ಸರಿ, ಬನ್ನಿ ಆ ಅಸೆಟ್ ಬಗ್ಗೆ ಒನ್ ಬೈ ಒನ್ ಆಗಿ ನಾವು ನೋಡೋಣ. ನಂಬರ್ 1, ಬಿಸ್ನೆಸಸ್. ಏನಕ್ಕೆ ಸುಮಾರು ಸ್ಮಾರ್ಟ್ ಪೀಪಲ್ಸ್ ಅವರ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಜಾಬ್ ಅಲ್ಲಿ ವರ್ಕ್ ಮಾಡಿದ್ರು ಕೂಡ ಅವರ ಲೈಫ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ಬಂದ ನಂತರ ಅವರು ಖಂಡಿತ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಾರೆ. ಯಾಕಂದ್ರೆ ಆ ಸ್ಮಾರ್ಟ್ ಪೀಪಲ್ಗೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮೂಲಕನೇ ನಮ್ಮಿಂದ ಜಾಸ್ತಿ ಅರ್ನ್ ಮಾಡಕ್ಕಾಗತ್ತೆ ಅಂತ ಅರ್ಥ ಆಗಿದೆ. ಈ ಕಾರಣದಿಂದ ಅವರು ಸೇವ್ ಮಾಡಿರೋ ದುಡ್ಡನ್ನ ಸುಮ್ನೆ ಹಾಗೆ ಬಿಡದೆ ಅವ್ರ ಹತ್ರ ಇದ್ದ ಬಿಸ್ನೆಸ್ ಐಡಿಯಾದಲ್ಲಿ ಅವರು ಅದನ್ನ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರೋ ಬೇರೆಯವರ ಬಿಸ್ನೆಸ್ ಐಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೋತಾರೆ. ನಿಮ್ಮ ಬಿಸ್ನೆಸ್ ಐಡಿಯಾದಲ್ಲಿ ನೀವು ದುಡ್ಡನ್ನ ಹಾಕಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನೀವು ಮೋಟಿವೇಟೆಡ್ ಆಗಿ ಆ ಐಡಿಯಾವನ್ನ ಎಕ್ಸಿಕ್ಯೂಟ್ ಮಾಡಿ ನಿಮ್ಮ ದುಡ್ಡನ್ನ ಮತ್ತೆ ಮಲ್ಟಿಪ್ಲೈ ಮಾಡಬಹುದು. ಇಲ್ಲಾಂದ್ರೆ ಪ್ಯಾಸಿವ್ ಆಗಿ ನಿಮ್ಗೆ ಅರ್ಥ ಆಗಿರೋ ಬಿಸ್ನೆಸ್ ಮಾಡೆಲ್ ಅಲ್ಲಿ ಒಬ್ಬ ಸೈಲೆಂಟ್ ಪಾರ್ಟ್ನರ್ ಆಗಿ ಇನ್ವೆಸ್ಟ್ ಮಾಡಬಹುದು. ಇದರಿಂದ ಆ ಬಿಸ್ನೆಸ್ ಗ್ರೋ ಆಗ್ಬೇಕಾದ್ರೆ ನೀವು ಇನಿಷಿಯಲ್ ಆಗಿ ಇನ್ವೆಸ್ಟ್ ಮಾಡಿದ ಅಮೌಂಟ್ ಕೂಡ ಗ್ರೋ ಆಗ್ತಾ ಇರುತ್ತೆ. ನೀವು ಯಾವುದೇ ಅಸೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಹುದು. ಆದ್ರೆ ಯಾವುದೇ ಅಸೆಟ್ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಕೊಡೋ ರಿಟರ್ನ್ ಅನ್ನ ಕೊಡೋಕೆ ಆಗಲ್ಲ. ಸೊ ನಾವೆಲ್ಲರೂ ಕೂಡ ಒಂದು ಬಿಸ್ನೆಸ್ ಅನ್ನ ಖಂಡಿತವಾಗಿ ಸ್ಟಾರ್ಟ್ ಮಾಡಬೇಕು. ಆದ್ರೆ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ವಾಗ ನಮ್ಮ ಎಲ್ರಿಗೂ ಇರೋ ಒಂದು ಕಾಮನ್ ಆದ ಪ್ರಾಬ್ಲಮ್ ಏನಂದ್ರೆ, ಬಿಸ್ನೆಸ್ ಅಂತ ಆ ವರ್ಡ್ ಅನ್ನ ಕೇಳಿದ ಕೂಡಲೇ ತುಂಬಾ ಫೇಮಸ್ ಆದ ಎಂಟರ್ಪ್ರಿನರ್ ಎಲ್ಲ ನಮ್ಗೆ ನೆನಪಿಗೆ ಬರ್ತಾರೆ. ಮತ್ತೆ ಸಬ್ ಕಾನ್ಶಿಯಸ್ ಆಗಿ ಅವರ ಬಿಸ್ನೆಸ್ ಅನ್ನ ನಮ್ಮ ಬಿಸ್ನೆಸ್ ಗೆ ಕಂಪೇರ್ ಮಾಡ್ತೀವಿ. ಆದ್ರಿಂದ ನಮ್ಮ ಬಿಸ್ನೆಸ್ ಅಷ್ಟು ವರ್ದಿಯಾಗಿ ಇರಲ್ಲ ಅಂತ ಯಾರು ಕೂಡ ಅದನ್ನ ಸ್ಟಾರ್ಟ್ ಮಾಡೋದೇ ಇಲ್ಲ. ಒಂದು ಫನ್ ಫ್ಯಾಕ್ಟ್ ಏನಂದ್ರೆ, ನಿಮ್ ಮನೆ ಪಕ್ಕದಲ್ಲಿರೋ ಒಂದು ಸಣ್ಣ ಶಾಪ್ ಕೂಡ ಅಷ್ಟು ಫೇಮಸ್ ಆಗಿ ಇಲ್ದೇ ಇರಬಹುದು. ಆದ್ರೆ ಆ ಬಿಸ್ನೆಸ್ ಮಂತ್ಲಿ ಲ್ಯಾಕ್ ಅಷ್ಟು ನಿಮ್ಗೆ ಗೊತ್ತಿಲ್ದೇನೆ ಟರ್ನ್ ಓವರ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಬಿಸ್ನೆಸ್ ಐಡಿಯಾ ಎಷ್ಟೇ ಸ್ಮಾಲ್ ಆಗಿ ಇದ್ರೂ ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡಿ ವರ್ಕ್ ಆಗ್ತಾ ಇದೆಯಂತ ಟ್ರೈ ಮಾಡಿ ನೋಡಿ. ನಂಬರ್ 2, ರಿಯಲ್ ಎಸ್ಟೇಟ್. ಈ ಲೋಕದಲ್ಲಿ ಫಿನಾನ್ಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿರೋ ಸುಮಾರು ಜನ ರಿಯಲ್ ಎಸ್ಟೇಟ್ ಇಂದಾನೆ ಅವರು ಮಿಲಿಯನರ್ ಅಥವಾ ಬಿಲಿಯನರ್ ಪೊಸಿಷನ್ ಅನ್ನ ರೀಚ್ ಮಾಡಿರ್ತಾರೆ. ಯೂಶುವಲ್ ಆಗಿ ರಿಯಲ್ ಎಸ್ಟೇಟ್ ಅಲ್ಲಿ 2 ವಿಧವಾಗಿ ದುಡ್ಡನ್ನ ಗಳಿಸ್ತಾರೆ. ಒಂದು, ಪ್ರಾಪರ್ಟಿಯನ್ನ ಫ್ಲಿಪ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿರೋ ಒಂದು ಅಂಡರ್ ವ್ಯಾಲ್ಯೂ ಪ್ರಾಪರ್ಟಿಯನ್ನ ಕರೆಕ್ಟ್ ಆಗಿ ಪಿಕ್ ಮಾಡಿ ಅದನ್ನ ಹೊಸ ಮನೆಯಾಗಿ ರೆನೋವೇಟ್ ಮಾಡಿ ಪ್ರೈಸ್ ಅಪ್ರಿಶಿಯೇಟ್ ಆಗ್ಬೇಕಾದ್ರೆ ಅದನ್ನ ಇನ್ನೊಬ್ಬರಿಗೆ ಸೇಲ್ ಮಾಡಿ ಅದರ ಮೂಲಕ ಪ್ರಾಫಿಟ್ ಅನ್ನ ನೋಡ್ತಾರೆ. ಇಲ್ಲಾಂದ್ರೆ ಇದು ಒನ್ ಟೈಮ್ ಪೇಮೆಂಟ್ ಆಗಿ ಇರೋದ್ರಿಂದ ಕರೆಕ್ಟ್ ಆದ ಪ್ರಾಪರ್ಟೀಸ್ ಅನ್ನ ಸ್ಟಾರ್ಟಿಂಗ್ ಇಂದಾನೆ ಐಡೆಂಟಿಫೈ ಮಾಡಿ ಅದನ್ನ ಕರೆಕ್ಟ್ ಆದ ಪ್ರೈಸಿಗೆ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ತಾರೆ. ಈ ರೀತಿ ಬೈ ಮತ್ತೆ ಹೋಲ್ಡ್ ಮಾಡಿ ರೆಂಟ್ ಅಥವಾ ಆ ಸ್ಪೇಸಸ್ ಅಲ್ಲಿ ಬಿಸ್ನೆಸ್ ಅನ್ನ ಅವರು ರನ್ ಮಾಡಿ ಕ್ಯಾಶ್ ಫ್ಲೋ ವನ್ನ ಕ್ರಿಯೇಟ್ ಮಾಡೋರೆ ರಿಯಲ್ ಇನ್ವೆಸ್ಟರ್. ಯಾಕಂದ್ರೆ ಇವರೇ ರಿಯಲ್ ಎಸ್ಟೇಟ್ ಅಲ್ಲಿರೋ ಅಡ್ವಾಂಟೇಜ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾರೆ. ಆ ಅಡ್ವಾಂಟೇಜಸ್ ಏನಂದ್ರೆ, ನಂಬರ್ 1, ಯು ಕ್ಯಾನ್ ಯೂಸ್ ಅದರ್ ಪೀಪಲ್ಸ್ ಮನಿ. ನಾವು ಬ್ಯಾಂಕ್ ಅಲ್ಲಿ ಲೋನಿಗೋಸ್ಕರ ಹೋದಾಗ, ನಾವೊಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಬ್ಯಾಂಕ್ ನಮ್ಗೆ ದುಡ್ಡನ್ನ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ. ಆದ್ರೆ ಈ ಲೋನ್ಸ್ ಎಲ್ಲ ಕೇಳದೆ ನಾವು ಒಂದು ಹೌಸಿಂಗ್ ಲೋನ್ ಅನ್ನ ಕೇಳಿದ್ರೆ ಯೂಶುವಲ್ ಆಗಿ ಈ 2 ಆಪ್ಷನ್ ಗಿಂತ ನೀವು ಎಲಿಜಿಬಲ್ ಆಗಿ ಇದ್ರೆ ಹೌಸಿಂಗ್ ಲೋನ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ನೀವು ಅದರ್ ಪೀಪಲ್ ಮನಿಯನ್ನ ಯೂಸ್ ಮಾಡಬಹುದು. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೆಕೆಂಡ್ ಬೆನಿಫಿಟ್ ಏನಂದ್ರೆ, ನಿಮ್ಗೆ ಆ ಪ್ರಾಪರ್ಟಿಯನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕಾದ್ರೆ ಗ್ರಾಜುವಲ್ ಆಗಿ ಆ ಪ್ರಾಪರ್ಟಿಯ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ಅದನ್ನ ನೀವು ರೆಂಟಿಗೆ ಬಿಟ್ಟು ಒಂದು ರೆಂಟಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಕ್ಯಾಶ್ ಫ್ಲೋ ಅನ್ನೋದು ಕೂಡ ಸಿಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಖಂಡಿತವಾಗಿ ಸೇರಿಸ್ಕೊಳ್ಳಿ. ನಂಬರ್ 3, ಪೇಪರ್ ಅಸೆಟ್. ನಿಮ್ಮಿಂದ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡದೇ ಇರಬಹುದು, ಇಲ್ಲಾಂದ್ರೆ ಒಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡದೇ ಇರಬಹುದು. ಆದ್ರೆ ನೀವು ಒಂದು ನಾರ್ಮಲ್ ಜಾಬ್ಗೆ ಹೋದ್ರೂ ಕೂಡ ನಿಮ್ಮ ಸೇವಿಂಗ್ಸ್ ಮೂಲಕ ನಿಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಪೇಪರ್ ಅಸೆಟ್ ಬೆಸ್ಟ್ ಆಪ್ಷನ್. ಏನಕ್ಕೆ ಈ ರೀತಿ ಹೇಳ್ತಾ ಇದೀನಂದ್ರೆ, ಪೇಪರ್ ಅಸೆಟ್ ಅಲ್ಲೇ ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಪೇಪರ್ ಅಸೆಟ್ ಅಂದ್ರೆ ಏನು ಇಲ್ಲ, ನಮ್ಮ ಎಲ್ರಿಗೂ ಗೊತ್ತಿರೋ ಶೇರ್ಸ್, ಬಾಂಡ್ಸ್, ಮ್ಯೂಚುವಲ್ ಫಂಡ್ಸ್,
ಕರೆನ್ಸೀಸ್, ಕಮಾಡಿಟೀಸ್, ಈ ರೀತಿ ಸುಮಾರು ವೈಡರ್ ಪೇಪರ್ ಅಸೆಟ್ಸ್ ಎಲ್ಲ ಇರುತ್ತೆ. ಇನ್ಫ್ಯಾಕ್ಟ್ REET ಮೂಲಕ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ದುಡ್ಡನ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅನ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಪೇಪರ್ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡೋದೇ ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕಂದ್ರೆ ಇದರಿಂದನೇ ನಿಮ್ಮಿಂದ ಕಮ್ಮಿಯಾದ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ಲೋಕದಲ್ಲೇ ತುಂಬಾ ರಿಚೆಸ್ಟ್ ಇನ್ವೆಸ್ಟರ್ ವಾರನ್ ಬಫೆಟ್ ಅನ್ನೋರು ಪೇಪರ್ ಅಸೆಟ್ ಇಂದಾನೆ ಒಬ್ಬ ಬಿಲಿಯನರ್ ಆಗಿ ಬದಲಾಗ್ತಾರೆ. ಆದ್ರೆ ಪೇಪರ್ ಅಸೆಟ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ ನೀವು ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಸುಮಾರು ಟೈಮ್ ಆಗುತ್ತೆ. ಯಾಕಂದ್ರೆ ಆವಾಗ ಮಾತ್ರ ಕಾಂಪೌಂಡ್ ಎಫೆಕ್ಟ್ ನ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನ ನೀವು ಕಾಣಬಹುದು. ಸೊ ನೀವು ಎಷ್ಟು ಬೇಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗನೆ ನಿಮ್ಗೆ ಒಳ್ಳೇದಾಗುತ್ತೆ. ಆದ್ರೆ ಶೇರ್ಸ್ ರೀತಿ ಇರೋ ಪೇಪರ್ ಅಸೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಮತ್ತೆ ಫಿನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ನಿಮ್ಮ ನಾಲೆಜ್ ಅನ್ನ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೇಕು. ಸೊ ನಿಜವಾಗ್ಲೂ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನಮ್ಮ ಚಾನಲ್ ನ ಫೈನಾನ್ಸ್ ಫ್ರೈಡೇ ಸೀರೀಸ್ ಅನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಫಿನಾನ್ಷಿಯಲ್ ನಾಲೆಜ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿದ ನಂತರ ಯಾವ ಶೇರ್ಸ್ ಎಲ್ಲ ತಗೋಬೇಕು ಅಂತ ನಿಮ್ಗೆ ಒಂದು ಕ್ವಶನ್ ಬರುತ್ತೆ. ನೀವು ಒಂದು ಫೈನಾನ್ಷಿಯಲ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕಂಪನಿಯ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಇಲ್ಲಾಂದ್ರೆ ಒಂದು ಸಕ್ಸಸ್ಫುಲ್ ಇನ್ವೆಸ್ಟರ್ ಪೀಟರ್ ಲಿಂಚ್ ಹೇಳೋ ಹಾಗೆ ನಾವು ವರ್ಕ್ ಮಾಡೋ ಇಂಡಸ್ಟ್ರಿಯಲ್ಲಿ ಇಲ್ಲ ನಾವು ಯಾವ ಇಂಡಸ್ಟ್ರಿಯ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವೋ ಆ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ತುಂಬಾ ಹಾರ್ಡ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಅವರು IT ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಆದ್ರೆ ಒಂದು ಆಯಿಲ್ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿ ಇನ್ವೆಸ್ಟ್ ಮಾಡದೆ ನೀವೊಂದು ಫಾರ್ಮಾ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಯಾವ ಫಾರ್ಮಾ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯೋ, ಯಾರು ಹೊಸ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೋ, ಯಾವ್ದು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನೀವು ಆ ಬೇಸ್ ಕಂಪನಿಯಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಗೊಂದು ನಾಲೆಡ್ಜ್ ಇರುತ್ತೆ. ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನಂಬರ್ 4, ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಕೆಲವೊಬ್ರು ಯಾವಾಗ್ಲೂ ಕೂಡ ಹೊಸದಾಗಿ ಏನಾದ್ರೂ ಮಾಡ್ಬೇಕು, ಹೊಸದಾಗಿ ಏನಾದ್ರೂ ಕಂಡುಹಿಡಿಬೇಕು ಅಂತ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ. ಆ ರೀತಿ ಒಬ್ಬ ಪರ್ಸನ್ ಆಗಿ ನೀವು ಇದ್ರೆ ಸುಮಾರು ಇಂಟೆಲೆಕ್ಚುವಲ್ ಪ್ರಾಪರ್ಟಿಯನ್ನ ಕ್ರಿಯೇಟ್ ಮಾಡಿ ಅದನ್ನ ಲೈಸೆನ್ಸ್ ಮಾಡೋ ಮೂಲಕ ನಿಮ್ಮಿಂದ ಹಣವನ್ನ ಗಳಿಸಕ್ಕಾಗತ್ತೆ. ಎಕ್ಸಾಂಪಲ್ಗೆ ನೀವು ಹೊಸದಾಗಿ ಸೈಂಟಿಫಿಕ್ ಟೂಲ್ ಅನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಪೇಟೆಂಟ್ ರೈಟ್ಸ್ ಅನ್ನ ಇಟ್ಕೊಂಡಿದ್ರೆ ನೀವು ಆ ಟೂಲ್ ಅನ್ನ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಕ್ ಹೇಳಿದ್ರು ಅವರು ಆ ಟೂಲ್ ಅನ್ನ ಸೇಲ್ ಮಾಡ್ಬೇಕಾದ್ರೆ ನಿಮ್ಗೆ ರಾಯಲ್ಟಿ ಇನ್ಕಮ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೀವೊಬ್ರು ರೈಟರ್ ಆಗಿದ್ರೆ ಹ್ಯಾರಿ ಪಾಟರ್ ಹಾಗೆ ಸೂಪರ್ ಆದ ಸ್ಟೋರೀಸ್ ಅನ್ನ ನಿಮ್ಮಿಂದ ಬರೆಯಕ್ಕಾದ್ರೆ ಅದನ್ನ ನೀವು ಒಂದು ಬುಕ್ ಆಗಿ ಒಂದು ಮೂವಿಯಾಗಿ ಪಬ್ಲಿಷ್ ಮಾಡ್ಬೇಕಾದ್ರೆ ನಿಮ್ಗೆ ರಾಯಲ್ಟಿ ಇನ್ಕಮ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ವ್ಯಾಲ್ಯೂಬಲ್ ವಿಷಯವನ್ನ ನೀವು ಕ್ರಿಯೇಟ್ ಮಾಡಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿಯನ್ನ ಕೂಡ ನೀವು ಒಂದು ಅಸೆಟ್ ಆಗಿ ಯೂಸ್ ಮಾಡ್ಕೊಂಡು ನಿಮ್ಮಿಂದ ಮಿಲಿಯನ್ಸ್ ಮತ್ತೆ ಬಿಲಿಯನ್ಸ್ ಅನ್ನ ಕ್ರಿಯೇಟ್ ಮಾಡಕ್ಕಾಗತ್ತೆ. ಸೊ ಈಗ್ಲೇ ಈ 4 ಟೈಪ್ ಆಫ್ ಅಸೆಟ್ ಅಲ್ಲಿ ನಿಮ್ಮಿಂದ ಏನ್ ಆಕ್ಷನ್ ತಗೊಳಕ್ಕಾಗುತ್ತೋ ನೀವು ತಗೊಳ್ಳಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಆಕ್ಷನ್ ಆಗಿ ಚಾನಲ್ ನ ಇತರ ಫೈನಾನ್ಸ್ ಫ್ರೈಡೇ ವಿಡಿಯೋವನ್ನ ನೋಡಿ, ಇಲ್ಲಾಂದ್ರೆ ಲಾಸ್ಟ್ ಎಪಿಸೋಡ್ ಅನ್ನ ನೋಡಿ. 1000 ರೂಪೀಸ್ ವರ್ತ್ ಇರೋ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅನ್ನ AE100 ಅನ್ನೋ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಕ್ಲೈಮ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ನನ್ನ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.